ವೆಲ್ಕಮ್ ಟು ಹವ್ಯಾಸ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಸೆಲ್ಫ್ ಕೇರ್ ರೂಟೀನು. ಇವತ್ತು ನನ್ನ ಸ್ಕಿನ್ ಮತ್ತು ಹೇರ್ ಕೇರ್ ರೂಟೀನ್ನ ಮಾಡೋಣ ಅಂತ ಅನ್ಕೋತಿದ್ದೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ. ನಾನು ಹೇರ್ ಕೇರ್ ಮಾಡಿ ಸ್ಕಿನ್ ಕೇರ್ ಮಾಡಿ ತುಂಬ ದಿನವೇ ಆಗಿತ್ತು. ಸೊ ಅದಕ್ಕೆ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡಿ ಹಾಗೆ ನಾನು ನನ್ನ ರೂಟೀನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟು ನನ್ನ ಹೇರ್ಸು ತುಂಬಾ ಡ್ರೈ ಆಗಿತ್ತು. ನಾನು ಯೂಶ್ವಲಿ ಹೇರ್ ಕೇರ್ಗೆ ಮೇಥಿ ಮತ್ತು ಹೈಬಿಸ್ಕಸ್ ಪೌಡರ್ನ ಯೂಸ್ ಮಾಡಿ ಪ್ಯಾಕ್ನ ಯಾವಾಗಲೂ ಹಾಕ್ಕೊತಿದ್ದೆ. ಬಟ್ ಇವತ್ತು ಹೇರ್ಸ್ ತುಂಬ ಡ್ರೈ ಆಗಿದೆ ಅಂತ ಹೇಳಿ ನಾನು ಫ್ಲೇಕ್ಸೀಡ್ಸ್ ಜೆಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಫ್ಲೇಕ್ಸೀಡ್ ಜೆಲ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ, ಜೆಲ್ ಕನ್ಸಿಸ್ಟೆನ್ಸಿ ಬರಲ್ಲ ನಾವು ಮನೇಲಿ ಮಾಡಿಕೊಂಡ್ರೆ ಅಂತ. ಬಟ್ ಹಾಗೆಲ್ಲ ಏನೂ ಇಲ್ಲ. ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಜೆಲ್ ಬರುತ್ತೆ. ಸೊ ನಾನು ಆಲ್ರೆಡಿ ಫ್ಲೇಕ್ಸೀಡ್ ಜೆಲ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಪ್ರಿಪೇರ್ ಮಾಡಿದೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಸೊ ಜೆಲ್ ಅಂದರೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಇದನ್ನು ನಾನು ಫಸ್ಟು ಹೇರ್ಸ್ಗೆ ಅಪ್ಲೈ ಮಾಡಿ ಅದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ 1 hour ನಾವು ನಮ್ಮ ಹೇರ್ಸ್ ಮೇಲೆ ಬಿಡಬೇಕಾಗುತ್ತೆ. ಸೊ ಆ 1 hour ನಾನು ನನ್ನ ಸ್ಕಿನ್ ಕೇರ್ ರೂಟೀನನ್ನು ಮುಗಿಸ್ಕೋತೀನಿ. ಸೊ ಇದನ್ನು ಈಗ ಹೇರ್ಸ್ಗೆ ಅಪ್ಲೈ ಮಾಡೋಣ. ಸೊ ಹೇರ್ಸ್ನ ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಹೋಗುತ್ತೆ. ನಾವು ಯಾವುದೇ ಪ್ಯಾಕ್ನ ಅಪ್ಲೈ ಮಾಡೋವಾಗ್ಲೂ ಅಷ್ಟೇ, ಸೊ ನೀಟಾಗಿ ನಾವು ಸ್ಕ್ಯಾಲ್ಪ್ಗೆ ಫಸ್ಟು ಅಪ್ಲೈ ಮಾಡಬೇಕು. ಸೊ ಅದೇ ತುಂಬ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಎಲ್ಲ ನನ್ನ ಸ್ಕ್ಯಾಲ್ಪ್ಗೆ ಫಸ್ಟು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಕೊಕೊನಟ್ ಆಯಿಲು ಮತ್ತು ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ನೂ ಸಹ ಯೂಸ್ ಮಾಡ್ಕೋಬೋದು, ಮಿಕ್ಸ್ ಮಾಡ್ಕೊಬೋದು. ನಾನು ಆಲ್ರೆಡಿ ನನ್ನ ಆಯಿಲಿಂಗ್ ನೆನ್ನೆ ಆಗಿರೋದ್ರಿಂದ ನಾನು ಇವತ್ತು ನೆನ್ನೆ ಹೆಡ್ ಬಾತ್ ಮಾಡಿ ಮತ್ತು ಇವತ್ತು ಅಪ್ಲೈ ಮಾಡ್ತಿರೋದ್ರಿಂದ ನಾನು ಯಾವುದೇ ರೀತಿಯಾದ ಆಯಿಲ್ನ ಯೂಸ್ ಮಾಡ್ತಿಲ್ಲ ಇಲ್ಲಿ. ನಿಮಗೆ ಬೇಕಾದರೆ ನೀವು ಕ್ಯಾಸ್ಟರ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಬೋದು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ ಕೂದಲು. ಹೇರ್ಸ್ಗೆ ನಾನು ಈಗ ಅಪ್ಲೈ ಮಾಡಿದ್ದೀನಿ ಫ್ಲೇಕ್ಸೀಡ್ ಜೆಲ್ನ. ಸೊ ಫೈನಲ್ ಆಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ. ಸೊ ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಮಸಾಜ್ ಮಾಡಿದ ಆದಮೇಲೆ ನಾನು ಕಂಪ್ಲೀಟ್ ಹೇರ್ನ ಒಂದು ಹತ್ರ ತೊಗೊಂಡು ಬನ್ ಹಾಕಿ ಬಿಡ್ತೀನಿ. ಸೊ ಯಾಕಂದರೆ ನಾನೀಗ ನೆಕ್ಸ್ಟ್ ನನ್ನ ಸ್ಕಿನ್ ಕೇರ್ ಮಾಡಬೇಕು. ಸೊ ಅದಕ್ಕೆ ಇದು ಬನ್ ಹಾಕ್ಬಿಟ್ರೆ ಇದು 1 hour ಬಿಟ್ಟರೆ ಸೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಕೂದಲು. ಸೊ ಆಮೇಲೆ ಹೇರ್ ವಾಶ್ ಮಾಡಬೇಕು. ಸೊ ಇಲ್ಲಿ ನಾನು ಬನ್ನ ಹಾಕಿ ಇದನ್ನು ಬಿಟ್ಟಿದ್ದೀನಿ. ಸೊ ಇದನ್ನು 1 hour ಬಿಡಬೇಕಾಗುತ್ತೆ. ಈಗ ಅಷ್ಟರಲ್ಲಿ ನಾನು ನನ್ನ ಹೇರ್ ಕೇರ್ನ ಸ್ಕಿನ್ ಕೇರ್ನ ಮುಗಿಸ್ಕೊಂಬರ್ತೀನಿ. ಸೊ ಸ್ಕಿನ್ ಕೇರ್ಗೆ ಫಸ್ಟ್ ನಾವು ಫೇಸ್ ವಾಶ್ ಮಾಡ್ಕೊಬೇಕು. ನಾನಿಲ್ಲಿ ಫೇಸ್ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು, ಇವತ್ತು ನಾನು ನನ್ನ ಸ್ಕಿನ್ ಕೇರ್ ಜೊತೆಗೆ ಹೇಗೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು, ಸೊ ಕರೆಕ್ಟ್ ಮೆಥಡ್ ಏನು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಆಯಿಲ್ ಫ್ರೀ ಆ್ಯಕ್ನೆ ಫೇಸ್ ವಾಶು, ನ್ಯೂಟ್ರೋಜಿನ ಅವ್ರದ್ದು. ನಾನು ಸುಮಾರು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ಗೆ ಇದು ಚೆನ್ನಾಗಿ ಸೆಟ್ ಆಗಿದೆ. ನೀವು ಯಾವುದೇ ರೀತಿಯಾದ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು, ಅಥವಾ ನೀವು ಕ್ಲೆನ್ಸರ್ ಯೂಸ್ ಮಾಡಲ್ಲ ನಾನು ಸೋಪ್ ಯೂಸ್ ಮಾಡ್ತೀನಿ ಅಂದ್ರೂ ಓಕೆ. ನಿಮ್ಮ ಫೇಸ್ಗೆ ಯಾವ ಕ್ಲೆನ್ಸರು ಸೆಟ್ ಆಗಿದೆಯೋ ಆ ರೀತಿಯಾದ ಕ್ಲೆನ್ಸರ್ನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಸೊ ಈಗ ನಂದು ಫೇಸ್ ವಾಶ್ ಆಗಿದೆ. ನ್ಯೂಟ್ರೋಜಿನ ಕ್ಲೆನ್ಸರ್ನ ಬಳಸಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ಫಸ್ಟ್ ಕ್ಲೆನ್ಸಿಂಗ್ ಸ್ಟೆಪ್ ಮುಗಿದಿದೆ. ಸೊ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಸ್ಕಿನ್ ಕೇರ್ ರೂಟೀನಲ್ಲಿ ಫಸ್ಟ್ ಸ್ಟೆಪ್ ಯಾವಾಗಲೂ ಅಷ್ಟೇ ನಾವು ಫೇಸ್ ಕ್ಲೆನ್ಸಿಂಗ್, ನೀಟಾಗಿ ನಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸ್ಟೀಮ್ ತಗೋಬೇಕು. ಸ್ಟೀಮಿಂಗ್ ನಾನು ಫೇಸ್ ವಾಶ್ ಮಾಡಿಕೊಂಡು ಸ್ಟೀಮ್ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ. ಸೊ ಸ್ಟೀಮ್ ಯಾಕೆ ತೊಗೋಬೇಕು ಅಂದರೆ ನಮ್ಮ ಫೇಸಲ್ಲಿರುವಂತಹ ಪೋರ್ಸ್ ಏನಿರುತ್ತೋ, ಸೊ ಕ್ಲೋಸ್ ಪೋರ್ಸು ಅದೆಲ್ಲ ಓಪನ್ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಏನೇ ಒಂದು ಫೇಸ್ ಪ್ಯಾಕು ಅದೆಲ್ಲ ಯೂಸ್ ಮಾಡಿದ್ರೆ ಆವಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಸ್ಟೀಮ್ ತೊಗೊಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಮ್ಮ ಫೇಸಿಗೆ. ಸೊ ನಾನು ಸ್ಟೀಮ್ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ. ಸೊ ಸೆಕೆಂಡ್ ಸ್ಟೆಪ್ ಬಂದು, ಫಸ್ಟ್ ಸ್ಟೆಪ್ಪು ಫೇಸ್ ಕ್ಲೆನ್ಸಿಂಗು, ನೆಕ್ಸ್ಟ್ ಸ್ಟೀಮ್ ತೊಗೊಂಡಿದ್ದೀನಿ, ಸ್ಟೀಮಿಂಗು, ಫೇಸ್ ಸ್ಟೀಮ್ ಮಾಡಬೇಕು. ಸೊ ಥರ್ಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗು.
ಸೊ ಸ್ಕ್ರಬ್ಬಿಂಗ್ಗೆ ನಾವು ಯಾವುದೇ ರೀತಿಯಾದಂಥ ಸ್ಕ್ರಬ್ನ ಯೂಸ್ ಮಾಡ್ಕೋಬೋದು. ಯೂಶ್ವಲಿ ಮನೆಯಲ್ಲೇ ನಾವು ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಸ್ಕ್ರಬ್ನ ಪ್ರಿಪೇರ್ ಮಾಡ್ಕೊಬೋದು. ಬಟ್ ನಾನಿವತ್ತು ಯೂಸ್ ಮಾಡ್ತಾ ಇರುವಂತಹ ಸ್ಕ್ರಬ್ ಬಂದು ಬಯೋಕೇರ್ ಅವ್ರದ್ದು. ಸೊ ಇದು ಬಯೋಕೇರ್ ಪರ್ಲ್ ಸ್ಕ್ರಬ್ಬು. ಇದರಲ್ಲಿ ತುಂಬಾ ಫ್ಲೇವರ್ಸ್ ಬರುತ್ತೆ. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ಅಲ್ಲ, ನಾನು ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ ಈ ವಿಡಿಯೋನ. ನಿಮಗೆ ಇಷ್ಟ ಆದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಸ್ಕ್ರಬ್ನ ಯೂಸ್ ಮಾಡ್ಬೋದು. ನಾನು ಎವರ್ ಯೂತು, ಮೆಕ್ಕೆಫೆನ್ನು, ಸುಮಾರು ಮಾಮಾ ಅರ್ತ್ ಈ ಥರ ಸ್ಕ್ರಬ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಈ ಸ್ಕ್ರಬ್ ಪರ್ಸ್ನಲಿ ನನಗೆ ತುಂಬಾ ಇಷ್ಟ, ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಇದು ಬಾಡಿ ಸ್ಕ್ರಬ್ ಆಗೂ ಯೂಸ್ ಮಾಡ್ಬೋದು, ಪ್ಲಸ್ ನೀವು ಫೇಸ್ ಸ್ಕ್ರಬ್ ಆಗೂ ಯೂಸ್ ಮಾಡ್ಬೋದು. ಸೊ ಇದು ಬಂದು ಬಯೋಕೇರ್ ಪರ್ಲ್ ಸ್ಕ್ರಬ್ಬು. ಸೊ ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸು ಬರುತ್ತೆ. ಪಪಾಯ ಸ್ಕ್ರಬ್ ಬರುತ್ತೆ. ಸೊ ಇನ್ನು ಬೇರೆ ಬೇರೆ ಫ್ರೂಟ್ಸು, ಪೀಚ್ ಫ್ರೂಟ್ದು ಬರುತ್ತೆ, ಪರ್ಲ್ ಇದೆ, ಡೈಮಂಡ್ ಸ್ಕ್ರಬ್ಬು, ಗೋಲ್ಡನ್ ಸ್ಕ್ರಬ್ ಎಲ್ಲ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ತೊಗೊಬೋದು. ಸೊ ಈ ಸ್ಕ್ರಬ್ನ ಯೂಸ್ ಮಾಡಿ ಈಗ ನಾನು ಫೇಸ್ ಸ್ಕ್ರಬ್ ಮಾಡ್ತಿದ್ದೀನಿ. ಸೊ ಸ್ಕ್ರಬ್ ಮಾಡೋವಾಗಲೂ ಅಷ್ಟೇ ತುಂಬ ಜೆಂಟಲ್ ಆಗಿರಬೇಕು. ಸೊ ಇದರಲ್ಲಿ ಇದು ತುಂಬಾ ಜೆಂಟಲ್ ಆಗಿರುತ್ತೆ ಸ್ಕ್ರಬ್ಬು. ಯಾವುದೇ ರೀತಿಯಂತಹ ಹಾರ್ಶ್ ಮೆಟೀರಿಯಲ್ಸು ಇಲ್ಲಿ ಯೂಸ್ ಮಾಡಿರಲ್ಲ. ಸೊ ತುಂಬಾ ಸಾಫ್ಟಾಗಿರುತ್ತೆ. ನೀವು ಜೆಂಟಲಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಸೊ ಸ್ಕ್ರಬ್ಬಿಂಗ್ ಮಾಡೋವಾಗಲೂ ಅಷ್ಟೇ ನೀವು ಈ ಪ್ರೊಸೀಜರ್ನ ಯೂಸ್ ಮಾಡಬೇಕು. ಸೊ ನೋಸಿಂದ ಚೀಕ್ಸ್ಗೆ ಈ ಥರ ಬರಬೇಕು 2-3 ಟೈಮ್ಸು. ನೆಕ್ಸ್ಟ್ ಚಿನ್ನ ಪಾರ್ಟು, ಅದಾದಮೇಲೆ ಫೋರೆಡ್ಡು. ಸೊ ಫೋರೆಡ್ನೂ ಅಷ್ಟೇ. ಸೊ ಈ ಥರ ಸ್ಕ್ರಬ್ ಮಾಡಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿ. ಈಗ ನನ್ನ ಫೇಸ್ ಕ್ಲೆನ್ಸಿಂಗು ಮತ್ತು ಸ್ಕ್ರಬ್ಬಿಂಗು ಮುಗ್ದಿದೆ. ಸೊ ಫೇಸ್ ವಾಶ್ ಮಾಡೋ ಸ್ಕ್ರಬ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆಲ್ರೆಡಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಫೇಸಲ್ಲಿ. ಸೊ ಸ್ಕ್ರಬ್ ಮಾಡಿದ್ರೆ ಫೇಸ್ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಡೆಡ್ ಸೆಲ್ಸು, ಡೆಡ್ ಸ್ಕಿನ್ ಎಲ್ಲ ಏನಿದೆಯೋ ನಮ್ಮ ಫೇಸಲ್ಲಿ ಅದೆಲ್ಲ ಹೋಗುತ್ತೆ. ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಕ್ಚುಲಿ ಈ ಸ್ಕ್ರಬ್ಬಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ನಮ್ಮ ನೋಸ್ ಪಾರ್ಟಲ್ಲಾಗಿರ್ಬೋದು ಅಥವಾ ಚಿನ್ ಪಾರ್ಟಲ್ಲಾಗಿರ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಮಗೆ ಫೇಸ್ ಪ್ಯಾಕು. ಇವತ್ತು ನಾನು ಫೇಸ್ ಪ್ಯಾಕ್ಗೆ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಹೇಗೆ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡಿದೆ ಅಂತ ನಾನು ಕಂಟಿನ್ಯೂಷನ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಚೆಕ್ ಮಾಡಿ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನಾವು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಸೊ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿ 15 ಮಿನಿಟ್ಸ್ ಟೈಮಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಈ ಬುಕ್ ಓದಬೇಕು ಅಂತ ಬುಕ್ ತಗೊಬಂದು ಇಟ್ಕೊಂಡಿದ್ದೀನಿ. ಇದು ದಿ 4 ಅಗ್ರಿಮೆಂಟ್ಸ್ ಬುಕ್ಕು. ಆ್ಯಕ್ಚುಲಿ ನನಗೆ ಈ ವರ್ಷದ ನ್ಯೂ ಇಯರ್ ರೆಸೊಲ್ಯೂಷನ್ ಬಂದು ಬುಕ್ಸ್ ಓದಬೇಕು ಅಂತ, ಅಟ್ಲೀಸ್ಟ್ 1 ಮಂತಿಗೆ ಒಂದು ಬುಕ್ ಓದಬೇಕು ಅಂತ. ಈ ಮಂತಲ್ಲಿ ನಾನು ತೊಗೊಂಡಿದ್ದಿದ್ದು ಬುಕ್ಕು ದಿ 4 ಅಗ್ರಿಮೆಂಟ್ಸ್. ಅಂದರೆ ಫೆಬ್ರವರಿ ಮಂತಿಗೆ ಆ್ಯಕ್ಚುಲಿ ಈ ಬುಕ್ನ ನಾನು ತೊಗೊಂಡಿದ್ದು. ಬಟ್ ನಾನು ಫೆಬ್ರವರಿಯಲ್ಲಿ ತುಂಬ ಬ್ಯುಸಿ ಇದ್ದಿದ್ದರಿಂದ ವರ್ಕು ಅದೆಲ್ಲ ಅಂತ ನನಗೆ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ. ಇನ್ನೊಂದು 4 to 5 ಪೇಜಸ್ ಇದೆ. ಸೊ ಅದನ್ನ ಈಗ ಕಂಪ್ಲೀಟ್ ಮಾಡ್ಕೋತೀನಿ. ಜನವರಿಯಲ್ಲಿ ನಾನು ಓದಿದ ಬುಕ್ಕು ಅಮ್ಮ ಹೇಳಿದ 8 ಸುಳ್ಳುಗಳು, ಕನ್ನಡ ಬುಕ್ಕು. ಸುಮಾರು ದಿನ ಆಗಿತ್ತು ತೊಗೊಂಡು ಅದನ್ನು, ಬಟ್ ಓದಿರ ಹಾಗೆ ಇಟ್ಟಿದ್ದೆ. ಬಟ್ ಅದನ್ನು ಜನವರಿಯಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಫೆಬ್ರವರಿದು ಈ ಬುಕ್ಕು. ಮಾರ್ಚ್ದು ನಾನು ಕಮಿಂಗ್ ವ್ಲಾಗ್ಸಲ್ಲಿ ನಾನು ಮಾರ್ಚ್ಗೆ ಯಾವ ಬುಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಫೇಸ್ ಪ್ಯಾಕು ಅಷ್ಟೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಸೊ ನಾನೀಗ ಕಂಪ್ಲೀಟ್ ಫೇಸ್ ಆ್ಯಂಡ್ ನೆಕ್ಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ತುಂಬ ಮಾತಾಡಬಾರ್ದು, ಅದು ಬ್ರೇಕ್ಸ್ ಬರುತ್ತೆ. ಸೊ ನಾನು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ಬುಕ್ಕ ಓದಿ ಕಂಪ್ಲೀಟ್ ಮಾಡಿ ಮತ್ತೆ ಬರ್ತೀನಿ. ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡೋಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಕರ್ಡ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ವೈಲ್ಡ್ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ನಾರ್ಮಲ್ ಟರ್ಮರಿಕ್ ಪೌಡರ್ನೂ ಸಹ ಆ್ಯಡ್ ಮಾಡ್ಬೋದು. ಅರಿಶಿನ ಪುಡಿ, ಕರ್ಡ್, ಮತ್ತು ಇದ್ರ ಜೊತೆಗೆ ನಾನಿವತ್ತು ಮುಲ್ತಾನ್ ಮಿಟ್ಟಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಮುಲ್ತಾನ್ ಮಿಟ್ಟಿ ಯೂಸ್ ಮಾಡ್ತಿದ್ದೀನಿ. ಅದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಅದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊ. ಕಂಪ್ಲೀಟ್ ಡ್ರೈ ಆಗಿದೆ ಆಲ್ಮೋಸ್ಟ್. ನೀವು ನೋಡ್ಬೋದು ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇದೆಲ್ಲ ಕಂಪ್ಲೀಟ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು. ನಾನೀಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹಲೋ ಎವ್ರಿವನ್. ಸೊ ನನ್ನ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮುಗಿದಿದೆ. ಹೇರ್ ವಾಶ್ ಮಾಡಿದ್ದೀನಿ, ಫೇಸ್ ವಾಶನ್ನು ಮುಗಿದಿದೆ. ನನ್ನ ಫೇಸ್ ಅಂತೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ.
ಸೊ ನಿಮಗೆ ಹಾಗೆ ಮುಂಚೆಗೂ ಈಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಹೇರ್ಸು ಅಷ್ಟೇ. ಸೊ ತುಂಬ ಸಾಫ್ಟ್ ಇದೆ, ಸ್ವಲ್ಪನೂ ಫ್ರಿಝಿನೆಸ್ ಇಲ್ಲ ಹೇರ್ಸಲ್ಲಿ, ತುಂಬ ಸಾಫ್ಟ್ ಇದೆ, ತುಂಬ ಫೀಲ್ ಫ್ರೆಶ್ ಆಗ್ತಿದೆ ನನಗೆ. ಸೊ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಆದಮೇಲೆ, ಸೊ ಮೇಯ್ನಾಗಿ ಸ್ಕಿನ್ ಕೇರ್ ಮುಗಿಸಿದ್ಮೇಲೆ ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಕಂಪಲ್ಸರಿ ಅಪ್ಲೈ ಮಾಡಬೇಕು. ಸೊ ಆಗಲೇ ನಮ್ಮ ಸ್ಕಿನ್ ಕೇರ್ ರೂಟೀನ್ ಕಂಪ್ಲೀಟ್ ಆಗೋದು. ನಾನು ನನ್ನ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಆ್ಯಂಡ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾದಮೇಲೆ ಲಿಪ್ ಕೇರ್ನ ಮಡಿಬೇಡಿ. ಸೊ ನಮ್ಮ ಲಿಪ್ಸ್ನ ಕೇರ್ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಲಿಪ್ ಕೇರ್, ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ರೆಡಿ ಆಗ್ತಿದ್ದೀನಿ. ದಟ್ಸ್ ಇಟ್ ಫಾರ್ ದ ಸೆಲ್ಫ್ ಕೇರ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಇನ್ನಷ್ಟು ಕಂಟೆಂಟ್ ಜೊತೆಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್.